ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ತಂದೆ ಹಾಗೂ ಮಗ ದುರ್ಮರಣವನ್ನ ಹೊಂದಿರುವಂತಹ ಘಟನೆ ನಡೆದಿದೆ. ಮಗನ ರಕ್ಷಣೆಗೆ ಹೋದಂತಹ ತಂದೆಯೂ ಸಹ ಜಲ ಸಮಾಧಿಯಾಗಿದ್ದಾರೆ. ಘಟನೆಯಲ್ಲಿ 50 ವರ್ಷದ ಈಶಪ್ಪ ಹಾಗೂ 23 ವರ್ಷದ ಅಮರೇಶ್ ಮೃತಪಟ್ಟಿದ್ದಾರೆ. ಹಾಲಳ್ಳಿ ಗ್ರಾಮದ ಕಾರಂಜ ನದಿಯ ಹಿನ್ನೀರಿನಲ್ಲಿ ಆಗಿರುವಂತಹ ದುರ್ಘಟನೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲಳ್ಳಿ ಗ್ರಾಮ. ಕಾಲುವೆಯಲ್ಲಿ ಕೈಕಾಲು ತುಳಿತಾ ಇದ್ದಿದ್ದು ಅಮರೇಶ್. ಈ ವೇಳೆ ಆಯ ತಪ್ಪಿ ಕಾಲು ಜಾರಿ ಕಾಲುವೆಗೆ ಬಿದ್ದ ಮಗ. ಇಬ್ಬರ ಮೃತದೇಹ ಹೊರಗೆ ತೆಗೆದ ಅಗ್ನಿಶಾಮಕ ದಳದ ಸಿಬ್ಬಂದಿ. ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ತಂದೆ ಹಾಗೂ ಮಗ ದುರ್ಮರಣ ಹೊಂದಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ಕೈಕಾಲನ್ನ ತೊಳ್ಕೊಳ್ಳೋದಕ್ಕೆ ಅಂತ ಹೇಳಿ ಮಗ 23 ವರ್ಷದ ಅಮರೇಶ್ ಹೋಗಿರ್ತಾರೆ. ಈ ವೇಳೆ ಆಯ ತಪ್ಪಿ ಬೀಳ್ತಾರೆ. ಮಗನನ್ನ ಹಿಡಿದುಕೊಳ್ಳೋಕೆ, ಮಗನ ರಕ್ಷಣೆಗೆ ಧಾವಿಸಿದಂತಹ 50 ವರ್ಷದ ಈಶಪ್ಪ ಅನ್ನೋರು ಸಹ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ತಂದೆ ಹಾಗೂ ಮಗ ಇಬ್ಬರು ಸಹ ದುರಂತ ಸಾವನ್ನು ಕಂಡಿದ್ದಾರೆ. ಮಗನ ರಕ್ಷಣೆಗೆ ಹೋದಂತಹ ತಂದೆಯೂ ಸಹ ಜಲಸಮಾಧಿಯಾಗಿದ್ದಾರೆ. 23 ವರ್ಷದ ಅಮರೇಶ್ ಹಾಗೂ 50 ವರ್ಷದ ಈಶಪ್ಪ ಮೃತ ದುರ್ದೈವಿಗಳು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಹಾಲಳ್ಳಿ ಗ್ರಾಮದ ಕಾರಂಜ ನದಿಯ ಹಿನ್ನೀರಿನಲ್ಲಿ ನಡೆದಿರುವ ಘಟನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಯಾವಾಗ ಎಷ್ಟೊತ್ತಿನಲ್ಲಿ ಆಗಿದ್ದ ಘಟನೆ ಇದು? ಹೇಗಾಯ್ತು ಇದು? ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ? ಖಂಡಿತ ಅರ್ಪಿತಾ, ಏನು ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ ತಾಲೂಕಿನ ಏನು ಬಾಲ್ಕಿ ತಾಲೂಕಿದೆ. ಬಾಲ್ಕಿ ತಾಲೂಕಿನ ಒಂದು ಬ್ಯಾಲಹಳ್ಳಿಯಲ್ಲಿ ಒಂದು ಏನು ಕಾರಂಜ ಜಲಾಶಯ ಬರುತ್ತೆ. ಆ ಜಲಾಶಯದ ಬಳಿ ಈ ಒಂದು ದುರ್ಘಟನೆ ಆಗಿರುವಂತದ್ದು. ಅಂದ್ರೆ ತಂದೆ ಮಗ ಇಬ್ಬರು ಏನೋ ಒಂದು ವಾಪಸ್ ಆಗ್ತಾ ಇರ್ತಾರೆ. ಒಂದು ಸಿಮೆಂಟ್ ಅಂಗಡಿ ಕೆಲಸ ಮಾಡ್ಬೇಕಾದ್ರೆ ಲೋಡ್ ಮಾಡಿ ವಾಪಸ್ ಆಗ್ತಾ ಇರ್ತಾರೆ. ಈ ವೇಳೆ ಏನೋ ಒಂದು ಕಾರಂಜ ಜಲಾಶಯದ ಬಳಿ ಏನೋ ಒಂದು ಕೈಕಾಲು ತೊಳ್ಕೊಳ್ಳೋಣ, ಒಂದು ಕಾಲುವೆ ಬರುತ್ತೆ ಅಲ್ಲಿ ಕಾರಂಜ ಜಲಾಶಯ ಬಳಿ. ಆ ಕಾಲುವೆಯಲ್ಲಿ ಕೈಕಾಲು ತೊಳ್ಕೊಂತ ಇರ್ತಾರೆ. ಒಂದ್ ರೀತಿಯ ಮಗ ಏನಿದೆ ಜಾರಿ ಕೆಳಗೆ ಒಳಗೆ ಬೀಳ್ತಾನೆ ಅನ್ನುವಂಥದ್ದು. ಅಂದ್ರೆ ಈಶ್ವರಪ್ಪ ಅಂತ 23 ವರ್ಷದ ಏನೋ ಒಂದು ಇದ್ದಾನೆ. ಸೊ ಅವ್ರಿಗೆ ಕೆಳಗೆ ಬೀಳ್ತಾರೆ. ಅದಾದ್ಮೇಲೆ ಒಂದು ಈಶ್ವರಪ್ಪ ಅಂತ ತಂದೆ ಏನಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಕ್ಕೆ ಹೋಗ್ತಾರೆ. ಒಂದೊಂದು ಸಂದರ್ಭದಲ್ಲಿ ಇಬ್ರು ಕೂಡ ಒಂದ್ ರೀತಿಯ ಜಲ ಸಮಾಧಿ ಆಗಿರುವಂತದ್ದು. ಹೀಗಾಗಿ ಒಂದ್ ರೀತಿಯ ಈ ಒಂದು ಅಲ್ಲಿ ಒಂದು ಸ್ಥಳೀಯರ ಅಂದ್ರೆ ಅವ್ರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿ ಅಂತ ಹೇಳ್ಬೋದು. ಒಂದ್ ರೀತಿಯ ಏನು ಏಕಾಏಕಿ ಅಂದ್ರೆ ಒಂದು ಕಾರಂಜ ಜಲಾಶಯದಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಏನೋ ನೀವು ತಂದೆ ಮಗನ ರಕ್ಷಣೆ ಮಾಡಕ್ ಹೋಗ್ತಾನೆ. ಆ ಸಂದರ್ಭದಲ್ಲಿ ಈ ರೀತಿಯ ಒಂದು ದುರ್ಘಟನೆ ಆಗಿರುವಂತದ್ದು. ಒಂದ್ ರೀತಿಯ ಗಡಿ ಜಿಲ್ಲೆ ಬೀದರ್ನ ಜನರು ಒಂದ್ ರೀತಿಯ ಆಕ್ರಂದನ ಮನೆ ಮಾಡಿದೆ ಅಂತ ಹೇಳ್ಬೋದು ಅರ್ಪಿತಾ.